ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರು ವೆಂಕಟೇಶ್. ಬೆಳಗ್ಗೆ 8 ಗಂಟೆಗೆ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಸುಮಾರು ಜನ ತಿಂಡಿದ್ದು ಬೆಳಗ್ಗೆ ತೋರಿಸ್ದಾಗೆಲ್ಲ ಒಂದೊಂದು ನೀವೇನು ಮಾಡ್ತಿರ್ತೀರೋ ಅದನ್ನು ಜಸ್ಟ್ ತೋರಿಸಿ ನಮಗೆ ಐಡಿಯಾ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಆ್ಯಕ್ಚುಲಿ ಯಾವುದೇ ರೆಸಿಪಿ ಶೂಟ್ ಮಾಡ್ತಿಲ್ಲ, ಜಸ್ಟ್ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಫಸ್ಟು ಇಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಅಡುಗೆ ಮನೆ ಫುಲ್ ಗಲೀಜಾಗಿ ಹೋಗಿದೆ. ಯಾಕಂದರೆ ಎಲ್ಲ ತರಕಾರಿಗಳು ಹೆಚ್ಚಿರೋದು, ಬೇಯಿಸ್ಕೊಂಡಿರೋದು, ನೆನೆಸಿಟ್ಟಿರೋದು ಎಲ್ಲ ಆಗೋಗಿದೆ. ಸೊ ಆಮೇಲೆ ನಿಧಾನ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಫಸ್ಟು ತಿಂಡಿಗೆ ಚಪಾತಿಗೆ 2-3 ಅಂಗಿ ತುರಿದಿದ್ದೀನಿ. ಏಕೆಂದರೆ ಏನೋ ಒಂದು ತರಕಾರಿ ಚಪಾತಿಗೆ ಆ್ಯಡ್ ಆಗಿರುತ್ತೆ ಅಂತ. ಆ್ಯಂಡ್ ಅದ್ರ ಜೊತೆ ಇಲ್ಲಿ ರೆಡಿ ಆಗ್ತಿರೋದು ಆಲೂ ಕಾರ್ನ್ ಪಾಲಕ್ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪು ಆ್ಯಸ್ ಯೂಶಲ್ ನಮ್ಮ ಮನೆ ಪಾಲಕ್ಕೆ. ಇಲ್ಲಿ ಎಲ್ಲ ರೆಡಿ ಆಗಿದೆ. ಆಲೂಗಡ್ಡೆ ಮತ್ತು ಕಾರ್ನ್ ಮಾತ್ರ ಬೇಯಿಸಿಟ್ಕೊಂಡಿದ್ದೀನಿ. ಕಾರ್ನ್ ನನಗೆ ಆ್ಯಕ್ಚುಲಿ ತೋರಿಸಿದೆ, ತುಂಬ ಉಪಯೋಗ ಆಗ್ತದೆ ನನಗೆ. ಸ್ಟೀಮರ್ ಇದು, ಅದಕ್ಕೆ ಏನು ಮಾಡಿದ್ದೀನಿ, ಇದು ಸ್ಟೀಮರ್ ಇದು. ಇದರೊಳಗೆ ಪಾಲಕ್ ಸೊಪ್ಪು ಹಾಗೆ ಕಾರ್ನ್ 2 ಬೇಯಿಸ್ಕೊಂಡ್ಬಿಟ್ಟಿದೆ. ಅದನ್ನ ಏನು ಮಾಡಿದ್ದೀನಿ ಅಂದರೆ, ಇದು ನಾನ್ ಸ್ಟಿಕ್ ಬಾಣಲೆ. ಈ ಬಾಣಲೆ ನಾವೇನು ಯೂಸ್ ಮಾಡಲ್ಲ. ಸೊ ಅದಕ್ಕೆ ಏನು ಮಾಡಿದ್ದೀನಿ, ಕೆಳಗಡೆ ನೀರು ಇಡೋಕ್ಕೆ ಮಾತ್ರ ಇದನ್ನ ಇಟ್ಕೊಂಡಿದ್ದೀನಿ. ಬಾಣಲೆ ನೀರು ಇಟ್ಬಿಟ್ಟು ಇದ್ರೊಳಗೆ ಇಟ್ಬಿಟ್ಟು ಸ್ಟೀಮ್ ಮಾಡ್ಕೊಳ್ಳೋದು ಅಂತ ಇದನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ರೆಡಿ ಇದೆ, ಅದಕ್ಕೆ ಹಾಕಬೇಕು. ಅದ್ರ ಜೊತೆ ಕ್ಯಾರೆಟ್ ತುರಿದಿಟ್ಟಿದ್ದೀನಿ. ಕ್ಯಾರೆಟ್ ಕೋಸಂಬರಿಗೆ ಕಾಯೆಲ್ಲ ತುರ್ಕೋಬೇಕು. ಆ್ಯಂಡ್ ಅದು ಇಲ್ಲಿ ಪ್ರೋಟೀನ್ಗೆ ಅಂತ ಎಲ್ಲ ಕಾಳನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹೆಸರು ಕಾಳು, ಕಡಲೆಕಾಳು, ಹಲಸಂದೆ ಕಾಳು, ಆಮೇಲೆ ಕಡಲೆಕಾಯಿ ಬೀಜ. ಸೊ ಒಂದು ಬಾಟ್ಲಲ್ಲಿ ಅಷ್ಟು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದು ನಮಗೆ ಸುಮ್ಮನೆ ಒಂದೊಂದು ಬಟ್ಲು ಥರದಲ್ಲಿ ತೊಗೊಳೋದು, ಬೇಯಿಸ್ಕೊಳ್ಳೋದು, ಎಲ್ಲ ಕಾಳು ಮಿಕ್ಸ್ ಆಗುತ್ತೆ ಅಂತ. ಸೊ ಇಷ್ಟು ಇದಾಗಿದೆ. ಆ್ಯಂಡ್ ಅದ್ರ ಜೊತೆ ಇಲ್ಲಿ ಮಧ್ಯಾಹ್ನದ ಹುಳಿಗೆ ಅಂತ ತೊಗರಿಬೇಳೆ ನೆನೆಸಿಟ್ಟಿನಿ. ಸಾಂಬಾರು, ಸೌತೆಕಾಯಿ, ಹುಳಿ. ಸೊ ಹಾಗಾಗಿ ರೆಡಿ ಇದೆ. ಇದು ಮನೇಲಿ ಬಿಟ್ಟಿರೋಂಥ ಕರ್ಬೇವಿನ ಸೊಪ್ಪು ಮನೆಯಲ್ಲೇ ಜಾಸ್ತಿ. ಆ್ಯಂಡ್ ಇದು ಮನೇಲಿ ಬಿಟ್ಟಿರೋಂಥ ಮೆಣಸಿನ್ಕಾಯಿ, ಮನೇಲಿ ಬಿಟ್ಟಿರೋಂಥ ಟೊಮೆಟೊ ಹಾಕಿದ್ದೀವಿ. ಅದ್ರ ಜೊತೆ ಮಧ್ಯಾಹ್ನಕ್ಕೆ ಕೋಸಂಬರಿ ಮಾಡೋಣ ಅಂತ ಸೌತೆಕಾಯಿ ಇದೆ. ಇದು ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ. ಸೊ ಏನು ಗೊತ್ತಾ, ಆ್ಯಕ್ಚುಲಿ 9 ಗಂಟೆ ಒಳಗೆ ಅಷ್ಟು ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋದರೆ ಫುಲ್ ನನಗೆ ಆ್ಯಕ್ಚುಲಿ ಕಂಪ್ಲೀಟಾಗಿ ಫ್ರೀ ಟೈಮ್ ಥರ ಇರುತ್ತೆ. ಮಧ್ಯಾಹ್ನಕ್ಕೂ ಮಾಡಿ ಇಟ್ಕೊಂಡ್ರೆ ಬರೀ ಈ ಥರ ತರಕಾರಿ ಹೆಚ್ಕೊಳ್ಳೋದು ಈ ಥರದ್ದು ಮಾತ್ರ ಇರುತ್ತೆ ಅಷ್ಟೇ. ಸೊ ಅದು ಬಿಟ್ಟರೆ ಏನೂ ಅಂತ ಕೆಲಸ ಇರೋಲ್ಲ. ಈಗ ಇದನ್ನು ಕಾರ್ನ್ ಬೇಯಿಸ್ಕೊಂಡಿದ್ದೀನಿ. ಕಾರ್ನ್ ನಮ್ಮ ಮನೇದಲ್ಲ, ಇದೆಲ್ಲ ರೆಡಿ ಇದೆ. ಸುಮಾರು ಜನಕ್ಕೆ ಗೊತ್ತು ಅಂತ ನಾನೇನು ರೆಸಿಪಿ ತೋರಿಸ್ತಿಲ್ಲ. ಹಾಗೂ ರೆಸಿಪಿ ಬೇಕು ಅಂತ ಇದ್ದರೆ ಕಾಮೆಂಟ್ ಮಾಡಿ ತೋರಿಸ್ತೀನಿ. ಹಾಗೆ ನಿಮಗೆ ಅಕಸ್ಮಾತ್ ಸ್ಟೀಮರ್ದು ಲಿಂಕ್ ಬೇಕು ಅಂತ ಇದ್ದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ತರಿಸ್ಕೋಬೋದು. ಕಮ್ಮಿ ದುಡ್ಡು ಕೊಟ್ಟಿರೋದು, ವಿತಿನ್ 200 ನಾನು ಕೊಟ್ಟಿರೋದು. ಸಕ್ಕತ್ ಉಪಯೋಗ ಆಗುತ್ತೆ. ಸ್ಟೀಲು ತುಂಬ ಜನ ಅಂದರು, ಕೆಲವು ಪ್ರಾಡಕ್ಟ್ಗಳು ಏನು ಅಂದರೆ ನಾನು ಯೂಸ್ ಮಾಡಿ ನಿಮಗೆ ರೆಕಮೆಂಡ್ ಮಾಡಿರ್ತೀನಿ. ಕೆಲವರು ಏನು ಅಂದರೆ ಅದು ಬಾಳ್ಕೆನೇ ಬರಲಿಲ್ಲ. ನಾನು ಇದು ಆಲ್ಮೋಸ್ಟ್ 3 ತಿಂಗಳು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಸ್ವಲ್ಪನೂ ಕಪ್ಪಾಗೋದಾಗಲಿ ಅವೆಲ್ಲ ಏನೂ ಆಗಿಲ್ಲ. ಆ್ಯಂಡ್ ಕೆಲವರು ಅದು ಮುರಿದೋಗುತ್ತೆ ಅಂತ. ಕೆಲವು ಏನು ಅಂದರೆ ನಾವು ಯೂಸ್ ಮಾಡೋದ್ರ ಮೇಲೂ ಹೋಗುತ್ತೆ. ಎಷ್ಟು ಕ್ಲೀನಿಂಗು ಈಸಿ ಇದು. ಆ್ಯಂಡ್ ಎಲ್ಲ ಆದಮೇಲೆ ಹಿಂಗೆ ಮಾಡಿಸ್ಬಿಟ್ಟು ಡ್ರಾಯರಲ್ಲಿ ಹಾಕಿ ಇಟ್ಬಿಡ್ಬೋದು. ಸೊ ಇಷ್ಟು ಇವತ್ತಿನ ಸದ್ಯಕ್ಕೆ ಕೆಲಸ ಇದೆ. ಇನ್ನು ಬೇಕಾದಷ್ಟು ಕೆಲಸ ಇದೆ. ಬಟ್ಟೆ ಎತ್ತಿಟ್ಕೊಬೇಕು. ಊರಿಗೆ ಹೋಗ್ತಾಯಿದ್ವಿ. ಯಾವ ಊರಿಗೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಏನು ಅಂತಂದರೆ ಯಾವುದು ವೆಕೇಷನ್ ಸ್ಪಾಟ್ ಎಲ್ಲ ಅದನ್ನ ತೀರ್ಥಯಾತ್ರೆ. ಎಸ್, ಅದು ಹೇಳ್ತೀನಿ ಡೀಟೇಲ್ಸ್ ಏನೇನು ಅಂತ. ಅದಕ್ಕಿಂತ ಮುಂಚೆ ಇಷ್ಟು ರೆಡಿ ಆಗುತ್ತೆ. ಸಿಗ್ತೀನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಪ್ಲೇಟಿಂಗ್ ಮಾಡ್ತೀನಲ್ಲ ಅದನ್ನು ತೋರಿಸ್ತೀನಿ. ಅದು ನೋಡೋಕ್ಕೆ ಒಂಥರ ಚೆನ್ನಾಗಿದೆ, ನನಗೆ ಇಷ್ಟ ಆಗುತ್ತೆ. ನಾನು ಮಾಡಿದ್ದೀನಿ ಅಂತ ಅಲ್ಲ, ಕಲರ್ಫುಲ್ಲಾಗಿರುತ್ತೆ. ಈ ವೈಟ್ದು ಮೂಲಂಗಿ ಇದೆ, ಚಪಾತಿ ವೈಟು, ಈ ಕಡೆ ಆರೆಂಜ್ ಕ್ಯಾರೆಟು, ಆ್ಯಂಡ್ ಇದು ಗ್ರೀನು. ಸೊ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ತೋರಿಸ್ತೀನಿ, ಆಮೇಲೆ ಪ್ಲೇಟಿಂಗ್ ಆದಮೇಲೆ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಇವತ್ತು ಅಂತ. ಇದು ನಮ್ಮ ಪ್ಲೇಟ್. ಚಪಾತಿ, ಪುಟ್ಟದು 2 ಚಪಾತಿ, ಸೌತೆಕಾಯಿ, ಕ್ಯಾರೆಟ್. ಹಂಗೆ ತಿನ್ನೋ ಬದಲು ಕ್ಯಾರೆಟ್ ಕೋಸಂಬರಿ ಥರ ಸುಮ್ಮನೆ ಉಪ್ಪೆಲ್ಲ ಏನು ಹಾಕಲ್ಲ, ಜಸ್ಟ್ ಕೊಬ್ಬರಿ ಅಷ್ಟೇ. ಅದು ಆಲೂ ಪಾಲಕ್, ಆಲೂಗಡ್ಡೆ ತುಂಬ ಕಮ್ಮಿ, ಕಾರ್ನ್ ಹಾಕಿದೆ. ಕಾರ್ನ್, ಆಲೂ ಪಾಲಕ್, ಹಾಗೆ ಮಿಕ್ಸ್ಡ್ ಕಾಳುಗಳದ್ದು. ಹಿಂದಿನ ವಿಡಿಯೋನಲ್ಲಿ ನಿಮಗೆ ಜಯನಗರಕ್ಕೆ ಹೋಗಿದೆ ಅಂತ ತೋರಿಸಿದೆ. ಕೆಲವು ಶಾಪಿಂಗ್ ಮಾಡ್ಕೊಂಬಂದೆ ಅಂತ. ಆ್ಯಕ್ಚುಲಿ ಏನಕ್ಕೆ ತೊಗೊಂಬಂದೆ ಅಂದರೆ, ಕಾಟನ್ ಬ್ಲೆಂಡ್ ಆಗಿದೆ. ನಾನು ಅಷ್ಟೊಂದು ತೊಗೊಳ್ಳೋ ಐಡಿಯಾ ಇರ್ತಿರ್ಲಿಲ್ಲ. ಪ್ಯೂರ್ ಕಾಟನಲ್ಲಿ ಕೆಲವು ಕುರ್ತಾಸ್ಗಳು ಸಿಕ್ತು, ತುಂಬ ಚೆನ್ನಾಗಿದೆ. ನೀವುಗಳು ಹೋದರೆ ಡೆಫಿನೆಟ್ಲಿ ತೊಗೊಂಡು ಬರ್ಬೋದು. ತೋರಿಸ್ತೀನಿ ಯಾವ್ಯಾವ ಥರದ್ದು ತೊಗೊಂಡು ಬಂದಿದ್ದೀನಿ ಅಂತ. ಆ್ಯಂಡ್ ನಿಮಗೆ ಹೇಳಿದೆ ನಾನು ಲಾಸ್ಟ್ ವೀಡಿಯೋದಲ್ಲಿ, ಯೂಶ್ವಲಿ ನಾನು ಸ್ವಲ್ಪ 1 ಸೈಜ್ ದೊಡ್ಡದೇ ತಂದಿರ್ತೀನಿ. ಯಾಕೆಂದರೆ ಯೂಶ್ವಲಿ ಶ್ರಿಂಕ್ ಆಗೇ ಆಗುತ್ತೆ. ಇಲ್ಲಿ ನೋಡಿ, ನನಗೆ ಈ ಥರ ಪ್ಲೇನ್ದು ಇಷ್ಟ ಆಗುತ್ತೆ ಅಂತ. ಇದು ಆಲ್ಮೋಸ್ಟ್ ನಿಮಗೆ ಡಾರ್ಕ್ ವೈನ್ ಕಲರ್ ಮೇಲೆ ಈ ಥರದ್ದು ಪ್ರಿಂಟ್ ಥರ ಬರುತ್ತೆ. ಪ್ರಿಂಟ್ ಅಲ್ಲ, ಇದು ಥ್ರೆಡ್ ವರ್ಕ್. ನಿಮ್ಗೆ ಹೇಳ್ದಂಗೆ ಪ್ಯೂರ್ ಕಾಟನ್ ಇದು. ಸೊ ಈ ಥರ ಇದೆ. ಇದು ಒಂದು ಸೀರೆ, ಇದು ಒಂದು ಡ್ರೆಸ್ ಟಾಪ್. ಎಷ್ಟು ಕೊಟ್ಟೋಗುತ್ತಾ? 350 ರುಪೀಸ್. ನೀವು ಸ್ವಲ್ಪ ಹಂಗೆ ಬಾರ್ಗೇನ್ ಮಾಡಿದ್ರೆ 320, 330 ಆ ಥರಕ್ಕೆ ತೊಗೋಬೋದು. ತುಂಬ ಪಾಪ ಕಮ್ಮಿ ಕೇಳೋಕ್ಕೂ ಆಗಲ್ಲ. ಫಸ್ಟ್ ಆಫ್ ಆಲ್ ಹೇಳಿರೋದೇ ಕಮ್ಮಿ ಹೇಳಿರ್ತಾರಲ್ಲ. ಇದು ಒಂದು.
ಆ್ಯಂಡ್ ಅದೇ ಥರದ್ದೇ ಕಲರ್ ಬೇರೆ. ನಾನೇನಾದರೂ ಒಂದ್ಸಲ ಚೆನ್ನಾಗಿದೆ ಅಂತ ಒಂದು 4-5 ಎತ್ಕೊಂಡ್ಬಿಡ್ತೀನಿ, ಉಪಯೋಗ ಆಗುತ್ತೆ ಅಂತ. ಯಾಕೆಂದರೆ ದಿನಕ್ಕೆ ಇವೆಲ್ಲ ಬೇಕೇ ಬೇಕು. ಇದು ಸೇಮ್ ಕಾಸ್ಟ್, ಯಾಕಂದರೆ ಎಲ್ಲ ಒಂದೇ ಥರದ, ಏನು ವರ್ಕು ಅಥವಾ ಬೇರೆ ಪೈಪಿಂಗ್ ಅವೆಲ್ಲ ಏನೂ ಇಲ್ಲ. ಇದೊಂದು ಡಾರ್ಕ್ ಬ್ರಿಕ್ ರೆಡ್ ಥರದ್ದು. ಹಾಗೆ ಇನ್ನೊಂದು ಇದು ನನಗೆ ಇಷ್ಟ ಆಗ್ತಾಯಿತ್ತು, ಬ್ಲ್ಯಾಕ್. ಇದು ಚೈನೀಸ್ ಕಾಲರ್ ಕೊಟ್ಟಿದ್ದಾರೆ. ಇದೊಂದು ಎಲ್ಲ ಪರ್ಫೆಕ್ಟಾಗಿದೆ. ಹಾಕ್ಕೊಂಡು ನೋಡಿದೆ ಬಂದ ತಕ್ಷಣ, ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ಇದು ಒಂದು ತೊಗೊಂಡು ಬಂದೆ, ಈ ಥರದ್ದು. ಲೈಕ್ ಈ ಥರ ಯೋಗ ಪಾರ್ಟಲ್ಲಿ ಮಾತ್ರ ವರ್ಕ್ ಬರುತ್ತೆ, ವರ್ಕ್ ಅಲ್ಲ ಅದು ಆ್ಯಕ್ಚುಲಿ ಪ್ರಿಂಟ್, ಮಧ್ಯ ಮಿರರ್ ಇದೆ. ಈ ಥರ ಡಾರ್ಕ್ ಬ್ಲೂ ಮೇಲೆ ರೆಡ್ ಕಾಂಬಿನೇಷನ್. ಆ್ಯಂಡ್ ಅದಲ್ಲದೆ ಒಂದೇ ಒಂದು ಡ್ರೆಸ್ನ ತೊಗೊಂಡು ಬಂದೆ. ಇದು ಟಾಪ್ ಬಾಟಮ್ ಸೆಟ್, ಅವೆಲ್ಲನೂ 350ನೇ. ಇದು ಸ್ವಲ್ಪ ದೊಡ್ಡದು, ನನಗೆ XXL ತುಂಬ ದೊಡ್ಡದು ಅಂತ ಅನಿಸುತ್ತೆ. ಆಲ್ಟ್ರ್ ಮಾಡಿಸ್ಬೇಕಿದ್ರು, ಸೊ ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ಸ್ಲೀವ್ಲೆಸ್ ಇದೆ ಆ್ಯಂಡ್ ಸ್ಲೀವ್ಸ್ ಅಟ್ಯಾಚ್ ಮಾಡಿಸ್ಕೋಬೇಕಾಗುತ್ತೆ. ನನಗೆ ಇದು ಇಷ್ಟ ಆಗಲಿಲ್ಲ ಅಷ್ಟೊಂದು, ಯಾಕೆಂದರೆ ಇಲ್ಲಿ ನೋಡಿ ಕಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಟೈಯಿಂಗ್ ಚೆನ್ನಾಗಿದೆ, ಬಟ್ ಏನು ಅಂತಂದರೆ ಅದೊಂಥರ ಡ್ರೂಪ್ ಆಗುತ್ತೆ. ನನಗೆ ಅದು ಅಷ್ಟೊಂದು ಈ ಥರ ಇಷ್ಟ ಆಗಿಲ್ಲ. ಬೇಕು ಅಂತಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೋದು. ಕಲರ್ ಇಷ್ಟ ಆಯಿತು ತೊಗೊಂಡೆ, ಯೆಲ್ಲೋ ಕಲರ್. ಆ್ಯಂಡ್ ಇದು ಕಾಟನ್ ಅಲ್ಲ, ಕಾಟನ್ ಬ್ಲೆಂಡ್ ಬರುತ್ತೆ. ಅದು ಇಂಥದ್ದೊಂದು ಪ್ಯಾಂಟ್, ಸ್ಟ್ರೇಟ್ ಕಟ್ ಪ್ಯಾಂಟ್. ಇಷ್ಟು ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಜಯನಗರ್ನಲ್ಲಿ. ಹೆಂಗಿದೆ ಅಂತ ಹೇಳಿ. ಎಲ್ಲ ಕಮ್ಮಿ ದುಡ್ಡು, ಯಾವುದೂ ₹1000 ಆ್ಯಕ್ಚುಲಿ 3-4 ಬಂದಿದ್ದ, 3-4 ಲೆಕ್ಕ ಬಂತು. ಸೊ ಇಷ್ಟನ್ನ ತೊಗೊಂಡು ಬಂದ್ವಿ. ಆ್ಯಂಡ್ ಇಷ್ಟೇ. ಅದ್ರ ಜೊತೆ ಕಾಫಿ ಪುಡಿ ತೋರಿಸ್ತಾನ, ಕಾಫಿ ಪುಡಿ ಅದು ಇದು ಇನ್ನೊಂದಷ್ಟೇನೋ ಇರುತ್ತಲ್ಲ, ಹಾಳು ಮೂಳು ಶಾಪಿಂಗ್ ಥರ ಅಷ್ಟೇ. ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಕೆಲಸ ಮುಗಿಸ್ಕೊಂಡು ಆ್ಯಕ್ಚುಲಿ ಬ್ಯಾಕ್ ಪ್ಯಾಕ್ ಮಾಡಿದ್ದೀನಿ. ತುಂಬ ದಿನದ ಮಟ್ಟಿಗೆ ವೆಕೇಷನ್ ಎಲ್ಲ ನಿಮ್ಗೆ ಹೇಳಿದೆ ಲಾಸ್ಟ್ ಟೈಮ್. ಊರು ಹೋಗ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಹೋಗ್ತಿದ್ದು ತುಳಜಾಪುರಕ್ಕೆ. ಫ್ರೈಡೇ ಹೊರಟು ಟ್ರೈನಲ್ಲಿ ಹೋಗ್ತಿರೋದು, ಕಾರಲ್ಲದ. ಫ್ರೈಡೇ ಹೊರಟು ಮತ್ತು ಸಂಡೇ ವಾಪಸ್. ಏನೇ ಒಂದಿನ 2 ದಿನ ಅಂದರೂ 2 ದಿನ ಬಟ್ಟೆ ಅಂದರೆ ಬೇಕೇ ಬೇಕು. ಅದರ ಜೊತೆ ಒಂದು ಸೀರೆ, ಲೈಕ್ ಟವಲ್ ಎಲ್ಲನೂ, ಬ್ರಷ್, ಪೇಸ್ಟ್, ಹಾಗೆ ಬೇರೆ ಬಟ್ಟೆಗಳು ಅಂದರೆ ಬೇಕಾಗಿದೆ. ಸೊ ಇದೊಂದು ಇಟ್ಕೊಂಡು ಅಷ್ಟೇ ಸಿಂಪಲಾಗಿ, ತುಂಬ ಏನೂ ಹೆವಿ ಲಗೇಜ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ಆ್ಯಂಡ್ ಆ್ಯಸ್ ಯೂಶ್ವಲ್ ಹೆಣ್ದೇರ್ಗೆ ಹೋಗ್ತಿರೋದು ಅಂದರೆ ಉಡಿ ತುಂಬಕ್ಕೆಲ್ಲ ತೊಗೊಂಡು ಹೋಗಿರ್ತೀನಿ. ನಿಮಗೆ ತುಂಬ ಸಲ ಹೇಳಿರ್ತೀನಿ, ನಾವು ಹೋದಾಗ ಯಾವುದೇ ಒಂದು ಹೆಣ್ದೇರ್ಗಾದರೂ ಕೊಡಬೇಕು ಅಂತ. ನಾವಾಗ ಸ್ವಲ್ಪ ದೊಡ್ಡದಾಗಿದೆ, ಆಮೇಲೆ ಎಲ್ಲ ಖಾಲಿಯಾಗಿ ಹೋಗುತ್ತೆ, ವಾಪಸ್ ಬರ್ತಾ. ಇದೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇದನ್ನು ಮಾತ್ರ ಸೆಪ್ರೇಟಾಗಿ ಇಟ್ಕೊಂಡು, ಯಾಕಂದರೆ ಬಳೆ ಒಡೆದೋಗ್ಬಾರ್ದು, ಗಾಜಿನ ಬಳೆ ಪ್ರಾಬ್ಲಮ್ ಬೇಡ ಅಂತ ಇದನ್ನು ಸಪ್ರೇಟಾಗಿ ಈ ಥರದೊಂದು ಹ್ಯಾಂಡ್ ಬ್ಯಾಗ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ರೀಸೆಂಟಾಗಿ ತರಿಸ್ಕೊಂಡಿದ್ದು, ಚೆನ್ನಾಗಿದೆ. ಬೇಕಿದ್ರೆ ನಿಮ್ಗಳಿಗೆ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಇನ್ನೊಂದು ನಾನು ಏನಕ್ಕೆ ಇದನ್ನು ತರಿಸ್ಕೊಂಡಿದ್ದು ಅಂತ ಅಂದರೆ, ಇದು ಎಲ್ಲ ಆದಮೇಲೆ ಯೂಸ್ ಆದಮೇಲೆ ಇದು ಕಾಣಿಸ್ತಿದ್ದೀರಾ, ಇದರಲ್ಲಿ ಕ್ಲೀನಾಗಿ ಫಿಟ್ ಆಗುತ್ತೆ. ಅಂದರೆ ಅಷ್ಟೇ ಮೇಯ್ನಾಗಿ ಇಟ್ಕೊಳ್ಳೋದು ಈಸಿ ಅಂತ ತರಿಸ್ತೆ. ಭಾರನೂ ತಡೆಯುತ್ತೆ, ಚೆನ್ನಾಗಿದೆ. ನಾನೇ ತುಂಬ ಭಾರ ಅಂತ ಮಾಡ್ಕೊಂಡೆ. ಜಸ್ಟ್ ಒಂದು ಸೀರೆ 2 ಡ್ರೆಸ್ ಅಷ್ಟೇ ಇಟ್ಕೊಂಡ್ರು, ಯಾಕೆಂದರೆ ದೇವಸ್ಥಾನ ಅಲ್ಲ, ಸೀರೆ ಇಟ್ಕೊಳ್ಳೇಬೇಕು ಇಟ್ಕೊಂಡು. ಆ್ಯಂಡ್ ಅದ್ರ ಜೊತೆ ಈ ನಡುವೆ ಎಲ್ಲಿ ಹೋಗಬೇಕಾದ್ರೂ ಚಾರ್ಜರ್, ಹಾಗೆ ಪವರ್ ಬ್ಯಾಂಕ್ ಇವೆಲ್ಲ ಬೇಕೇ ಬೇಕು. ಸೊ ಇಷ್ಟನ್ನ ತೊಗೊಂಡೋಗ್ತಾರೆ ಇಷ್ಟನ್ನ. ಆ್ಯಂಡ್ ಆಚೆ ಕಡೆ ಹೇಗಿರೋ ರಾತ್ರಿ ಟ್ರೈನ್ ಜರ್ನಿ ಅಲ್ವಾ, ಸೊ ಆಚೆನೂ ತಿನ್ನೋದು ಬೇಡ. ಬಟ್ ನಾನೇನು ಮಾಡ್ಕೊಂಡಿಲ್ಲ, ಆ್ಯಕ್ಚುಲಿ ಎಲ್ಲ ಮಾಡ್ಕೊಂಡು ಬರ್ತೀನಿ. ಕಸಿನ್ಸ್ ಹೋಗ್ತಿರೋದು ಏನಕ್ಕೆ ಅಂತಂದರೆ ತುಳಜಾಪುರ. ಆ್ಯಕ್ಚುಲಿ ಅಜ್ಜಿ ಅಂದರೆ ಅಮ್ಮನ ಮನೆ ಹೆಣ್ಣು ದೇವರು ತುಳಜಾಪುರ. ಲಾಸ್ಟ್ ಟೈಮ್ ಎಲ್ಲರೂ ಹೋಗಿದ್ರು, ಬಟ್ ನಾನು ನೋಡೇ ಇರಲಿಲ್ಲ. ಅದಕ್ಕೆ ಈ ಸಲ ಹೆಂಗಾರು ಮಾಡ್ಕೊಂಡು ನಾನು ಹೋಗಿ ನೋಡ್ಕೊಂಬರ್ಬೇಕು, ಆ್ಯಂಡ್ ಆಶೀರ್ವಾದ ನಾನು ಪಡ್ಕೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು. ಸೊ ಏನು ಪ್ರಾಬ್ಲಮ್ ಏನಿರಲಿಲ್ಲ. ಸೊ ಹಾಗಾಗಿ ಹೊರಟ್ವಿ ಟ್ರೈನಲ್ಲಿ. 4 ಜನ ಹೋಗ್ತಿರೋದು. ಆ್ಯಂಡ್ ಎಸ್ ನೋಡ್ತೀನಿ, ಯಾಕೆಂದರೆ ಅಲ್ಲೆಲ್ಲ ನಾನು ತುಂಬ ಡೀಟೇಲಾಗಿ ವೀಡಿಯೋ ಎಲ್ಲ ಮಾಡ್ತೀನಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಎನಿವೇಸ್ ತಿಂಗಳು ತೋರಿಸೋಕ್ಕೆ ತುಂಬ ಜನಕ್ಕೆ ಈ ಥರ ಊರುಗಳು ಕೆಲವು ಗೊತ್ತಿರಲ್ಲ, ನೋಡೋ ಇಂಟ್ರೆಸ್ಟ್ ಇರುತ್ತೆ. ಸೊ ಹಾಗಾಗಿ ನಿಮ್ಗಳಿಗೂ ಹೇಗಿರುತ್ತೆ, ಊರು ಹೇಗಿದೆ, ತುಂಬ ದೊಡ್ಡದಲ್ಲ ಅನ್ಸುತ್ತೆ. ಲಾಸ್ಟ್ ಟೈಮ್ ಅವರೆಲ್ಲ ಹೋದಾಗ ಅಂತಾರೆ ತುಂಬ ದೊಡ್ಡ ಊರೆಲ್ಲ ಏನು ಅಲ್ಲ ಅಂತ. ಆ್ಯಂಡ್ ನಮ್ಮ ಟ್ರೈನ್ ಸಿಗ್ತೀನಿ. ಸೊ ಇಷ್ಟು ನಮ್ಮ ವೀಡಿಯೋ ಆಗಿತ್ತು ಹೊರಟಾಗ. ಮತ್ತು ಇನ್ನೊಂದು ನೆಕ್ಸ್ಟ್ ವೀಡಿಯೋನಲ್ಲಿ ಎಲ್ಲ ಡೀಟೇಲಾಗಿ ಶೇರ್ ಮಾಡ್ತೀನಿ, ನಾವು ಎಷ್ಟು ಕಡೆ ಹೊರಡ್ತೀವಿ, ಏನು ಆಯ್ತು ಅಂತ. ಸೊ ಇಷ್ಟು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಎತ್ತಿಟ್ಕೊಂಡಿದ್ದಾಯಿತು. ಫೈನಲಿ ಒಂದು ವಾಟರ್ ಬಾಟ್ಲು ಅದೆಲ್ಲ ಇಟ್ಕೋಬೇಕು. ಇದು ಮಾತ್ರ ದೊಡ್ಡದು ಇಟ್ಕೊಂಡಿರ್ತೀನಿ, ಯಾಕೆಂದರೆ ಈಸಿ ನನಗೆ ಅಂತ. ಇದರೊಳಗಡೆ ಇನ್ನೊಂದು ಚಿಕ್ಕದು ಇಟ್ಕೊಳ್ಳಿ, ತೊಗೊಳೋಕ್ಕೆ ಬೇಕಾಗುತ್ತೆ ಅಂತ ಅಷ್ಟೇ, ಏನಿಲ್ಲ. ಎಸ್ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಸ್ಟೇ ಟ್ಯೂನ್, ತೋರಿಸ್ತೀನಿ ನಾವು ಹೋದಾಗ ಹೇಗಿರುತ್ತೆ, ಹೆಂಗಿದೆ ಅಂತ. ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.